ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ತಾದ ವಿಷಯ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಶಶಿ ಕವಲಕ್ಕಿ ಚಾನಲ್. ಅದೇನೆಂದರೆ ಮ್ಯಾಂಗೋ ಐಸ್ ಕ್ರೀಮು ಮನೆಯಲ್ಲಿ ಹೋಮ್ ಮೇಡ್ ಐಸ್ ಕ್ರೀಮ್, ಮನೆಯಲ್ಲಿ ಕ್ರೀಮಿ ಆಗಿರುವಂಥ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಜಾಸ್ತಿ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಒಂದು 4 ಐಟಮ್ ಹಾಕಿ ಮಾಡುವಂಥ ಈಸಿಯಾಗಿರುವಂಥ ಐಸ್ ಕ್ರೀಮು. ಅದು ಮಾಡಲು ಈಸಿ, ತಿನ್ನೋಕ್ಕೂ ಅಷ್ಟೇ ಟೇಸ್ಟು. ಈಗ ನಾನು ಒಂದು ಮಾವಿನ ಹಣ್ಣು ತೊಗೊಂಡಿದ್ದೇನೆ. ಮಾವಿನ ಹಣ್ಣು ಯಾವುದು ಅಂದರೆ ಬಾದಾಮಿ ಅಥವಾ ಅಲ್ಫಾನ್ಸ್ ಆದರೆ ಒಳ್ಳೆಯದು, ಅದರಲ್ಲಿ ನಾರಿನ ಅಂಶ ಇರೋದಿಲ್ಲ. ಹಾಗಾಗಿ ಆ ತಳಿ ಹಣ್ಣು ತೊಗೊಂಡ್ರೆ ಒಳ್ಳೆಯದು. ಇದನ್ನೀಗ ಸಿಪ್ಪೆ ತೆಗೆದುಕೊಳ್ತಾ ಇದ್ದೇನೆ. ಹೋಮ್ ಮೇಡ್ ಐಸ್ ಕ್ರೀಮು ಈಸಿ ಅಂದರೆ ಈಸಿ. ನೀವು ನೋಡಿದ್ರೆ ಮತ್ತೆ ಬಿಡಲ್ಲ, ಮಾಡೇ ಮಾಡ್ತೀರಾ, ಮತ್ತು ನನಗೆ ಟೇಸ್ಟ್ ಹೇಳ್ತೀರಾ ಅಂದ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಬಂದಿದೆ. ಈ ಹಣ್ಣು ತುಂಬ ಸ್ವೀಟ್ ಇರೋದರಿಂದ ಅದಕ್ಕೆ ಜಾಸ್ತಿ ಸಕ್ಕರೆನೂ ಬೇಕಾಗೋದಿಲ್ಲ. ಮತ್ತು ಕಲರು ನಾವು ಬೇರೆ ಆರ್ಟಿಫಿಷಿಯಲ್ ಕಲರು ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿದೆ ಈ ಕಲರೇನು ಹಾಕೋಕ್ಕೆ ಹೋಗಬೇಡಿ. ಅದೇ ಮಾವಿನ ಹಣ್ಣಿನ ಕಲರೇ ಸಾಕು. ಎಷ್ಟು ಪಲ್ಪ್ ಸಿಗ್ತದೆ ಅಂದರೆ, ಒಂದು ಮಾವಿನ ಹಣ್ಣಿನಲ್ಲಿ ಇದಕ್ಕೊಂದು ಅರ್ಧ ಲೀಟ್ರ್ ಹಾಲು ಸಾಕು. ನೋಡಿ, ಇದನ್ನೀಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೇನೆ. ಆಯಿತು, ಮಿಕ್ಸಿ ಮಾಡಾಯಿತು. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಹಾಲು ಕಾಯಿಸ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಲೀಟ್ರ್ ಹಾಲು ಬೇಕಿದ್ದಕ್ಕೆ. ಅರ್ಧ ಲೀಟ್ರ್ ಹಾಲು ಸ್ವಲ್ಪ ಅದು ಚೆನ್ನಾಗಿ ಕುದಿಬೇಕು, ಸ್ವಲ್ಪ ದಪ್ಪ ಆಗಬೇಕು, ಅಲ್ಲಿ ತನಕ ಕುದಿಸ್ಬೇಕು. ಸ್ವಲ್ಪ ಕುದಿಲದು, ಕುದಿದ ಮೇಲೆ ಸಕ್ಕರೆ ಹಾಕಬೇಕು. ಸಕ್ಕರೆಯನ್ನು ಜಾಸ್ತಿ ಏನು ಹಾಕೋದು ಬೇಡ. ನಿಮ್ಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದು ಮ್ಯಾಂಗೋನು ಸ್ವೀಟ್ ಆಗಿರೋದ್ರಿಂದ ಅಷ್ಟೇನು ಬೇಕಾಗೋದಿಲ್ಲ. ಸಕ್ಕರೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬೌಲಷ್ಟು ಹಾಕ್ಕೊಂಡಿದ್ದೇನೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಬೌಲ್ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಕೈ ಆಡಿಸ್ತಾ ಇರಿ, ಸ್ವಲ್ಪ ದಪ್ಪ ಆಗ್ತಾ ಬಂತು. ಕುದೀತಾ ಇದೆ ಇದು.
ಇದು ಕುದೀತು, ಸ್ವಲ್ಪ ದಪ್ಪಾಗಿ ಬಂತು. ಈಗ ಇದನ್ನು ಸ್ವಲ್ಪ ತಣ್ಣಗಾಗಲಿ. ತಣ್ಣಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ತಣ್ಣಾಯಿತು, ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮ್ಯಾಂಗೋ ಪಲ್ಪು ಅಷ್ಟೇ, ಒಂದು ಬೌಲ್ ಸಿಕ್ತು ನನಗೆ, ಒಂದು ಬೌಲ್ ಆಯಿತು ಮಿಕ್ಸಿ ಮಾಡಿದ್ದು. ಈಗ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಇದಕ್ಕೆ ಅಮೂಲ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಆಯಿತು ನೋಡಿ, ಕಲರ್ ಇಷ್ಟು ಚೆಂದ ಬಂತು. ಇದಕ್ಕೇನು ಕಲರ್ ಆ್ಯಡ್ ಮಾಡೋ ಅವಶ್ಯಕತೆಯೇ ಇಲ್ಲ. ಆರ್ಟಿಫಿಷಿಯಲ್ ಕಲರ್ ಹಾಕೋದಕ್ಕಿಂತ ಹೀಗೆ ತಿಂದ್ರೇ ಒಳ್ಳೆಯದು. ಇದನ್ನೀಗ ಫ್ರಿಜ್ಜಲ್ಲಿ ಒಂದು ಬೌಲಲ್ಲಿ ಹಾಕಿ ಇಡ್ತಾಯಿದ್ದೇನೆ. ಇದನ್ನು ಏನಂದರೆ ಒಂದು 2 ಗಂಟೆಗೆ ಒಂದು ಸರಿ ತೆಗೆದು ಮಿಕ್ಸಿಗೆ ಮಾಡಿ ಮತ್ತೆ ಫ್ರಿಜ್ಜಲ್ಲಿ ಇಡಬೇಕು. ಈ 2 ಗಂಟೆ ಫ್ರಿಜ್ಜಲ್ಲಿ ಇಡ್ತೇನೆ. ಈಗ ಸ್ವಲ್ಪ ಸೆಟ್ಟಾಗಿದೆ. ಈಗ ಮತ್ತೊಂದು ಸರಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ತುಂಬ ಸಾಫ್ಟಾಗಿ ಚೆಂದಾಗಿ ಬರ್ತದೆ. ನಾನು 3 ಸತಿ ಇಟ್ಟಿದ್ದೇನೆ. 3 ಸತಿ ಮಿಕ್ಸೆಲ್ಲ ಹಾಕಿ ಇಟ್ಟು ಲಾಸ್ಟ್ ಕೊನೆಯಲ್ಲಿ ಒಂದು 6 ಗಂಟೆ ಬಿಡಬೇಕು. ನೋಡಿ ಈಗ ಆಯಿತು. ಇದನ್ನು ಮತ್ತೊಂದು ಸರಿ ಮಿಕ್ಸಿ ಹಾಕ್ಕೊಳ್ತಾ ಇದ್ದೇನೆ. ಇನ್ನೊಂದು 2ನೇ ಸರಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಈಗ ಮಾವಿನ ಹಣ್ಣಿನ ಸೀಸನ್ನಲ್ಲಿ ನಾವು ಎಷ್ಟೊಂದು ವೆರೈಟಿ ಮಾಡ್ಕೊಂಡು ತಿಂದರು. ಇದೊಂದು ಐಸ್ ಕ್ರೀಮನ್ನು ಮಾಡೋದಿತ್ತು ಅಲ್ಫಾನ್ಸಲ್ಲಿ. ಚೆನ್ನಾಗಾಯಿತು, ನೋಡೋದಕ್ಕೂ ಅಷ್ಟೇ ಚೆಂದ ನೋಡಲಿಕ್ಕೂ.
ತುಂಬ ಚೆನ್ನಾಗಿ ಬಂತು. ಇದು 3 ಸರಿ ಹಾಕಿ ತೆಗೀರಿ, ತುಂಬ ಸಾಫ್ಟಾಗಿ ಕ್ರೀಮಿಯಾಗಿ ಬರ್ತದೆ. ಈ ಕೊನೆಯಲ್ಲಿ ಒಂದು 6 ಗಂಟೆ ಇಡಬೇಕು. ಈಗ ಒಂದು ಪ್ಲೇಟ್ ಮುಚ್ಚಿದ್ದೇನೆ ನಾನು. ಆಯಿತು, ಈಗ ನೋಡಿ ಎಷ್ಟು ಚೆಂದಾಗಿ ಬಂತು. ಐಸ್ ಕ್ರೀಮ್ ರೆಡಿಯಾಗಿದೆ. ಇದನ್ನು ಈಗ ಫ್ರಿಜ್ಜಿಂದ ತೆಗೆದು ಒಂದು 2-3 ನಿಮಿಷ ಬಿಟ್ಟು ನಾವು ಸ್ಕೂಪ್ ಮಾಡಬೇಕು. ನೋಡಿ, ನೀವು ಮನೇಲಿ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಒಳ್ಳೆ ಕ್ರೀಮಿಯಾಗಿ ಬಂದಿದೆ. ಈಸಿ ಮ್ಯಾಂಗೋ ಐಸ್ ಕ್ರೀಮ್ ಹೋಮ್ ಮೇಡ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ನೀವು ಖಂಡಿತ ಮನೇಲಿ ಮಾಡಿ. ಮುಂದಿನ ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್.